ಶಿವರಾತ್ರಿ ದಿವಸ ಮ್ಯಾಗಿ ಮಾಡೋಣ ಅಂತ ಮ್ಯಾಗಿ ಮಾಡಿದ್ರೆ ಆದ್ರೆ ಅಲ್ಲಾಗಿದ್ದು ಏನು ಗೊತ್ತಾ, ಶಿವರಾತ್ರಿ ಇದ್ದಿದ್ದರಿಂದ ಬೆಳಗ್ಗೆನೆ ಎದ್ದು ಪೂಜೆ ಮುಗಿಸ್ಕೊಂಡು ನಮ್ಮೂರು ಎಲ್ಲ ದೇವಸ್ಥಾನಗಳಿಗೂ ಒಂದ್ಸತಿ ಟೆಂಪಲ್ ರೌಂಡ್ ಹೋಗೋಣ ಅಂತ ಹೋದೆ. ನಿಜ ಹೇಳ್ಬೇಕಂದ್ರೆ ಒಂಥರ ನಮ್ಮೂರಲ್ಲಿ ಇರೋ ದೇವಸ್ಥಾನ ಯಾವ ಊರಲ್ಲೂ ಇಲ್ಲ ಅಂತ ಅನ್ಕೋತೀನಿ. ನನಗೆ ಗೊತ್ತಿರೋ ಪ್ರಕಾರನೇ ನಮ್ಮೂರಲ್ಲಿ 13ಕ್ಕಿಂತ ಹೆಚ್ಚು ದೇವರುಗಳಿವೆ. ಅದರಲ್ಲೂ ನಮ್ಮ ಮಾದೇಶ್ವರನ ದೇವಸ್ಥಾನದಲ್ಲಿ ವಿಶೇಷವಾಗಿ ಬೆಲ್ಲನ ಅಲಂಕಾರ ಮಾಡಿದ್ರು. ಇಷ್ಟೆಲ್ಲ ಬೆಲ್ಲ ಹಾಕಿ ಹೆಂಗ್ ಅಲಂಕಾರ ಮಾಡಿದ್ರು ಅಂತ ಅದ್ರದ್ದು ವಿಡಿಯೋ ನನ್ನ ಪೇಜಲ್ಲಿದೆ, ಒಂದು ಚೆಕ್ ಮಾಡ್ಕೊಳ್ಳಿ. ಸಂಜೆ ನಮ್ಮ ಅರ್ಕೇಶ್ವರನ ದೇವಸ್ಥಾನದಲ್ಲಿ ಕೂಡ ವಿಶೇಷ ಪೂಜೆ ಇದೆ ಅಂತ ಹೇಳಿದ್ರು. ಅದಕ್ಕೆ ನಾನು ನಮ್ಮ ಫ್ರೆಂಡ್ಸು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋದೋ. ನಾವು ದೇವಸ್ಥಾನಕ್ಕೆ ಹೋಗೋ ಅಷ್ಟರಲ್ಲಿ ದೇವಸ್ಥಾನದಲ್ಲಿ ಎಲ್ಲ ರೀತಿಯ ಹೋಮ ಹವನ ಎಲ್ಲ ಪೂಜೆ ಮುಗ್ದಿತ್ತು. ಅದಕ್ಕೆ ಅಲ್ಲಿ ಇದ್ದಂಥ ಶಿವಲಿಂಗಕ್ಕೆ ಪೂಜೆ ಮಾಡಿಕೊಂಡು ಅಲ್ಲಿಂದ ದೇವಸ್ಥಾನ ಒಳಗೆ ಹೋದೋ. ದೇವಸ್ಥಾನ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಿದೆ, ಅದಕ್ಕೋಸ್ಕರ ದೇವರದ ಉತ್ಸವ ಮೂರ್ತಿಗಳನ್ನ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಹಾಗೂ ಅವತ್ತೊಂದು ದಿವಸ ನಮ್ಮ ಪೊಲೀಸ್ ಕ್ವಾರ್ಟರ್ಸಲ್ಲಿರೋ ಗಣೇಶನ ದೇವಸ್ಥಾನದ ಹತ್ರ ಕೂಡ ಹೋಗಿದೆ. ಅಲ್ಲೂ ಕೂಡ ವಿಶೇಷ ಪೂಜೆ ಮಾಡಿದರು ಮತ್ತು ಅನ್ನ ಸಂತರ್ಪಣೆ ಕೂಡ ಮಾಡ್ತಿದ್ರು. ಹಾಗಣ ಇದ್ದ ದಿವಸ ನಾವು ನಮ್ಮ ಫ್ರೆಂಡ್ಸು 3 ಗಂಟೆ ರಾತ್ರಿಯಲ್ಲಿ ಮ್ಯಾಗಿ ಮಾಡೋಣ ಅಂತ ಯೋಚಿಸಿದಾಗ ಅಲ್ಲಿ ನಡೆದಿದ್ದೆ ಒಂದು ಅಚ್ಚರಿ. ಅವನನ್ನು ನೋಡಿದ್ರೆ ಸಾಧಾರಣವಾದ ಅಡಿಗೆ ಒಂಥರ ಕಾಣಿಸ್ತಿಲ್ಲ. ಅವನು ಒಂದೊಂದು ನೋಟದಲ್ಲೂ ಒಂದೊಂದು ಅರ್ಥ ಇದೆ. ಅಮ್ಮ, ಯಾವುದೋ ಒಂದು ಸತ್ಯ ನನ್ನಿಂದ ಮುಚ್ಚಿಡ್ತಾ ಇದೆಯಾ? ಅದೇನು ಹೇಳಮ್ಮ, ಹೇಳಮ್ಮ. ನಾವು ಹುಡುಗರು ಏನು ಸೀರಿಯಸ್ ಆಗಿ ತಗೋತೀವೋ ಇಲ್ಲೋ ಗೊತ್ತಿಲ್ಲ, ಆದರೆ ಫ್ರೆಂಡ್ಸ್ ಜೊತೆಗಾದಾಗ ಏನಾರು ಒಂದು ಮಾಡಲೇಬೇಕಂದಾಗ ಫುಲ್ ಸೀರಿಯಸ್ ಆಗಿ ತಗೊಂಡು ಎಲ್ಲರೂ ಒಗ್ಗಟ್ಟಿಂದ ಮಾಡೇ ಮಾಡ್ತೀವಿ. ಮ್ಯಾಗಿ ಮಾಡಕ್ಕೆ ಹೋಗಿ ನಾವು ಅಲ್ಲಿ ಆಗಿದ್ದು ಪೈಸಾ. ಇದಾಗಿತ್ತು ಇವತ್ತು ವ್ಲಾಗ್. ಓಕೆ ಫ್ರೆಂಡ್ಸ್, ಬಾಯ್, ಭೇಟಿಯಾಗೋಣ ಮತ್ತೊಂದು ವಿಡಿಯೋದಲ್ಲಿ.